ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕಿನ ಈ ಒಂದು ಐಬಿಯಲ್ಲಿ ಈ ಒಂದು ಪ್ರೆಸ್ ಮೀಟ್ ನ ಕರೆದಿರುವಂತ ಉದ್ದೇಶ ನಮ್ಮ PM ರಘುನಾಥ್ ಅವರ ಸಮ್ಮುಖದಲ್ಲಿ. ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಮುಳಬಾಲ್ ತಾಲೂಕಿಂದ ಬೆಂಗಳೂರಿಗೆ ಬರೀ ಒಂದು 100 ಕಿಲೋಮೀಟರ್ ಅಂತರದಲ್ಲಿ ನಾವೆಲ್ಲ ಇರುವಂತ ಒಂದು ಜಾಗ ಇದು ಮುಳಬಾಗ್. ಇವತ್ತು ನಾವು ಈ ಮುಳಬಾಗ್ಲಲ್ಲಿ ಹುಟ್ಟಿ ಬೆಳೆದು ಇವತ್ತು ನಮ್ಮ ಕಣ್ಮುಂದೆನೆ ಎಷ್ಟೋ ಜನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಇವತ್ತೊಂದು ಕೆಲಸ ಬೇಕು ಅಂತಂತಂದ್ರೆ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಅವ್ರದ್ದು ಏನೇ ಎಜುಕೇಶನ್ ಆಗಿರ್ಬೋದು, ಪ್ರತಿಯೊಬ್ರು ಸಹ ಬೆಳಿಗ್ಗೆ ಎಷ್ಟೋ ಜನ ಬೈಕ್ಗಳಲ್ಲಿ ಬೆಂಗಳೂರಿಗೆ ಹೋಗ್ತಿದ್ದಾರೆ. ಮಳೆ ಬಿಸಿಲು ಅನ್ನೋದು ಏನು ನೋಡಿದಿರ ಬೈಕ್ಗಳಲ್ಲಿ ಮತ್ತೆ ರಿಟರ್ನ್ ಬರ್ತಾರೆ. ಈ ತರ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಒಂದು ಕೈಗಾರಿಕಾ ಪ್ರದೇಶ ಯಾಕೆ ಬರಬಾರ್ದು ಅಂತೇಳಿ ನಾನು ರಗಣ್ಣ, ನಮ್ಮ ಬಾಬಣ್ಣವರು, ನಮ್ಮ ಉದಯ ಸರ್, ಜಯಪ್ಪ ಅವರು, ನಮ್ಮ ಅಪ್ಪಾಜಿ ಗೌಡರು ಕೂಡ ಎಲ್ಲ ಸೇರಿ ನಾವು ಆಲೋಚನೆ ಮಾಡಿದಾಗ ಸುಮಾರು ಸರಿ ನಾವು ಆಲೋಚನೆ ಮಾಡ್ತಿದ್ವಿ. ಈ ಒಂದು ದಿನಗಳಲ್ಲಿ ನಮ್ಮ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು HALಗೋಸ್ಕರ ಒಂದು 100 ಎಕರೆ ಜಾಗನ ನಾವು ಕೊಡ್ತೀವಿ ಅಂತ ಹೇಳಿ ಒಂದು ಪ್ರಪೋಸಲ್, 10,000 ಎಕರೆನ ಕೊಡ್ತೀವಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋ ವಿಷಯ ನಮ್ಗೆ ಗೊತ್ತಾದ್ಮೇಲೆ ನಮ್ಮಲ್ಲಿ ಮುಳಬಾಲ್ ತಾಲೂಕಿನ ದುಕ್ಸಂದ್ರ ಹೋಬಳಿಗೆ 2013ರಲ್ಲಿ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2013ರಲ್ಲಿ 12,500 ಎಕರೆ ಮಂಜೂರಾಗಿತ್ತು. NIMZ, ರಗಣ್ಣವ್ರು ಹೇಳಿದಂಗೆ NIMZ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರ್ ಝೋನ್ ಅಂತ ಈ ಒಂದು ಕಂಪನಿಗೆ ಮಾಡಬೇಕು ಅಂತ 12,500 ಎಕರೆ ನಮ್ಮ ಮುಳಬಾಲ್ ತಾಲೂಕಿನ ದುಕ್ಸಂದ್ರ ಹೋಬಳಿಯಲ್ಲಿ ಆಗಿದ್ದಿದ್ರೆ ಇವತ್ತು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡುವಂತದ್ದು ಆಗಿರ್ಬೋದು, ನಮ್ಮ ಮುಳಬಾಲ್ ತಾಲೂಕು ಅಭಿವೃದ್ಧಿ ಹೊಂದೋದ್ರಲ್ಲಾಗಿರ್ಬೋದು, ಇವತ್ತು ಶೂನ್ಯ ಆಗಿದೆ ಹೇಳ್ಬೇಕು ಅಂತಂದ್ರೆ. ಅದೇ 2013ರಲ್ಲಿ ನಮ್ಮ ಕೋಲಾರ ಜಿಲ್ಲೆಯ MP ಅವರು ಯಾರಾಗಿದ್ರು, 30 ಬಾರಿ MP ಆಗಿದ್ರು, ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ. ಅವರ ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ಜಿಲ್ಲೆಗೆ ಅನ್ನೋದು ಕೂಡ ಎಲ್ಲರೂ ಆಲೋಚನೆ ಮಾಡಬೇಕು. ಆ ಒಂದು ಸಂದರ್ಭದಲ್ಲಿ 2013ರಲ್ಲಿ ಈ ಒಂದು NIMZಗೆ ದುಕ್ಸಂದ್ರ ಹೋಬಳಿಯಲ್ಲಿ ಒಂದು ಅನುಮತಿ ಕೊಟ್ಬಿಟ್ಟಿದ್ರೆ ಇವತ್ತು ಆ ಒಂದು ವ್ಯಕ್ತಿ ದೇವರಾಗ್ತಿದ್ರು ನಮ್ಮ ಕೋಲಾರ ಜಿಲ್ಲೆಗೆ. ಆದ್ರೆ ಯಾಕೋ ಅವರು ಮಾಡ್ಲಿಲ್ಲ ಅಂತೇಳಿ ಮಾಡ್ಲಿಲ್ಲ. ಜಸ್ಟ್ ಒಂದೇ ಒಂದು ರೀಸನ್ ಕೊಟ್ಟಿದ್ದಾರೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳವರೆಗೂ ಹೋಗಿದೆ ಏನೋ ಈ ಒಂದು ಪ್ರಪೋಸಲ್. DC ಇಂದ ಹಿಡಿದು ತಹಸೀಲ್ದಾರ್ ಬಂದಿದೆ, ಎಲ್ಲ ಪ್ರಪೋಸಲ್ ಮುಗ್ದಿದೆ. ಆದ್ರೆ ಇದೊಂದು ನಮ್ಮ ಆಗಿನ MP ಅವ್ರು ಮಾಡಿದ್ದಿದ್ರೆ ಇವತ್ತು ಎಲ್ಲಾ ಇವತ್ತಿನ ಯುವಕರೆಲ್ಲರೂ ಮೆಚ್ಕೊಳ್ತಾ ಇದ್ರು. ಆದ್ರೆ ಅದನ್ನ ಮಾಡ್ಲಿಲ್ಲ. ಒಂದೇ ಒಂದು ರೀಸನ್, ಕುಂಠಿತವಾದಂತ ರೀಸನ್ ಕೊಟ್ಟಿದ್ದಾರೆ, ನೀರಿನ ಅಭಾವ ಇದೆ ಅಂತ. 12,500 ಎಕರೆಯಲ್ಲಿ ಒಂದು ಕಂಪನಿನ ಸ್ಥಾಪನೆ ಮಾಡಿದ್ರೆ, ಸ್ಥಾಪನೆಗೆ ಒಂದು ಪರ್ಮಿಷನ್ ಸಿಕ್ತು ಅಂತಂದ್ರೆ ನೀರಿನ ಅಭಾವ ಇದೆ ಅಂತ ಹೇಳಿ ಒಂದು ಕುಂಠಿತವಾದಂತ ಒಂದು ನೆಪ ಕೊಟ್ಟಿದ್ದನ್ನ ಸ್ಟಾಪ್ ಯಾಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಮ್ಮ ಮುಳಬಾಲ್ ತಾಲೂಕಿನ ಜನತೆ, ನಮ್ಮ ಕೋಲಾರ ಜಿಲ್ಲೆಯ ಜನತೆ ಉದ್ಯೋಗ ಸಿಗ್ಬಾರ್ದು ಅನ್ನೋ ದೃಷ್ಟಿನ ಇಲ್ಲ ಮತ್ತೊಂದು ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ದಿನ ನಾವು ಈ ಒಂದು ದುಕ್ಸಂದ್ರ ಹೋಬಳಿಯಲ್ಲಿ ಇದು ಈಗಲೂ ಸಹ ಹೀಗೆ ಇದೆ, ಪ್ರಪೋಸಲ್ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಇದೊಂದು ನಮಗೆ ಒಂದು ಸುವರ್ಣ ಅವಕಾಶ ಅಂತೇಳಿ ನಾನು ರಘಣ್ಣವರು, ನಮ್ಮ ಸ್ನೇಹಿತರು, ನಮ್ಮ ಹಿರಿಯರೆಲ್ಲರೂ ಸೇರಿ ಈಗಾಗಲೇ ನಮ್ಮ ನರೇಂದ್ರ ಮೋದಿ ಅವರ ಕಚೇರಿಗೆ, PM ನರೇಂದ್ರ ಮೋದಿ ಅವರ ಕಚೇರಿಗೆ ಈಗಾಗಲೇ ಒಂದು ಮೇಲ್ನ ಮಾಡಿದ್ದು ಆಯ್ತು, ಒಂದು ಲೆಟರ್ನ ಕಳಿಸ್ಕೊಟ್ಟಿದ್ದು ಆಯ್ತು. ಈಗಾಗಲೇ ಅವರ ಒಂದು ಅಪಾಯಿಂಟ್ಮೆಂಟ್ ನ ನಮ್ಮ PM ರಘುನಾಥ್ ಅವರು ಈಗಾಗಲೇ ಕೇಳಿದ್ದಾರೆ. ಅವ್ರ ಕಡೆಯಿಂದ ಒಂದು ಅಪಾಯಿಂಟ್ಮೆಂಟ್, ಅವ್ರ ಕಚೇರಿಯಿಂದ ಒಂದು ಅಪಾಯಿಂಟ್ಮೆಂಟ್ ಬರ್ತಿದ್ದಂಗೆ ನಾವು ಖುದ್ದಾಗಿ ನಾವು ಡೆಲ್ಲಿಗೆ ಹೋಗಿ ನಾವು ಈ ತರ ನಮ್ಮ ಮುಳಬಾಲ್ ತಾಲೂಕಿಗೆ ಈ ಒಂದು ಕೈಗಾರಿಕಾ ಪ್ರದೇಶ ಬೇಕು ಅಂತ ಹೇಳಿ ನಾವೊಂದು ಡಿಮ್ಯಾಂಡ್ ಮಾಡುವಂತ ಕೆಲಸ ಮಾಡ್ತೀವಿ. ಜೊತೆಗೆ ನಮ್ಮ ಮುಳಬಾಲ್ ತಾಲೂಕಿನ ತಹಸೀಲ್ದಾರ್ ಮೇಡಮ್ ಅವ್ರು ಕೂಡ ನಾವು ಈಗಾಗಲೇ ಹೋಗಿ ಅವ್ರಿಗೊಂದು ವಿಚಾರ ಕೂಡ ನಾವು ಮುಗಿಸಿದೀವಿ. ಈ ತರ ಇದೆ, ನೀವು ಕೂಡ ಸಹಕಾರ ಕೊಡ್ಬೇಕು ಅಂತ ಹೇಳಿ ನಾವು ಮುಗಿಸಿದೀವಿ. ಈ ಒಂದು ಉದ್ದೇಶವಾಗಿ ಈ ಒಂದು NIMZ ನ ಮರುಸ್ಥಾಪನೆಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅನುಮತಿನ ಕೊಟ್ಟಿದ್ದಲ್ಲಿ ಎಷ್ಟೋ ಜನ ಯುವಕರಿಗೆ, ಪೀಳಿಗೆಗೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಉದ್ದೇಶ ಆಗಿದೆ. ಈ ಗ್ರಾಮದ RD ಶಿವರು ಕೇಳಿದಂಗೆ ಈ ಗ್ರಾಮದ ರೈತರು ಇದಕ್ಕೆ ಒಪ್ಪಿಗೆ ಕೊಡ್ತಾರ ಹೇಗೆ ಅಂತ.
ಈಗಾಗ್ಲೇ ನಾವು ಕೇಳ್ತಿರುವಂತದ್ದು ಗ್ರಾಮದ ಜನರ ಬಳಿ ಇರುವಂತ ಆಸ್ತಿನ ಕಿತ್ಕೋಬೇಕು ಅನ್ನೋದಲ್ಲ. 7,500 ಎಕರೆ ಸರ್ಕಾರದ್ದೇ ಖರಾಬು ಜಾಗನ ಮಾಡ್ತಿರೋದು. ಅದ್ರ ಜೊತೆಗೆ 7,500 ಜೊತೆಗೆ ಇನ್ನೊಂದಷ್ಟು ಒಂದು ಖಾಸಗಿ ಪ್ರದೇಶನ ಪರ್ಚೇಸ್ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ. ಮತ್ತೆ ಈಗ ನೀರಿನ ಅಭಾವ ಕೂಡ ಏನೂ ಇಲ್ಲ, ಒಳ್ಳೆ ನೀರಿದೆ. ಎಲ್ಲೇ ಬೋರ್ವೆಲ್ ಹಾಕಿದ್ರು ಒಳ್ಳೆ ನೀರ್ ಸಿಗ್ತಿದೆ. ಖುದ್ದಾಗಿ ನಾನೇ ಒಂದು ಬೋರ್ವೆಲ್ ಹಾಕಿದಾಗ ಬರೀ 200 ಅಡಿಗೆ ನೀರ್ ಸಿಕ್ತು. ಸೊ ಅಲ್ಲೂ ಕೂಡ ನೀರ್ ಸಿಗುತ್ತೆ ಅನ್ನೋ ಒಂದು ಭಾವನೆ ಇದೆ ನಮ್ಮಲ್ಲಿ. ಈಗಾಗ್ಲೇ 2013ರಲ್ಲಿ ಈ ಒಂದು ನಕ್ಷೆ ಕೂಡ ಆಗಿದೆ. NIMZಗೆ ಯಾವ ಒಂದು 12,500 ಎಕರೆಯ ಒಂದು ನಕ್ಷೆ ಕೂಡ ರೆಡಿ ಇದೆ. ಇದನ್ನ ಯಾಕೆ ನಾವು ಕೈ ಬಿಡಬೇಕು? ಇಂಥ ಒಂದು ಸುವರ್ಣ ಅವಕಾಶ ನಮ್ಗೆ ಬಂದಿರ್ಬೇಕು. ಈಗ ನಾವು ಹೊಸದಾಗಿ ನಾವೇನೋ ಒಂದು ಲೆಟರ್ ಬರಿಬೇಕು, ಹೊಸದಾಗಿ ನಾವೇನೋ ಒಂದು ರೂಪಿಸ್ಬೇಕು ಅಂದಾಗ ಅದು ಕಷ್ಟ ಆಗ್ಬೋದು. ಆದ್ರೆ ಇದು ಒಳ್ಳೆ ಒಂದು ಅವಕಾಶ. ಇದು NIMZ ನಿಲ್ಸಿರುವಂತದನ್ನ ಇದನ್ನ ನಮ್ಮ ರಗಣ್ಣವರ ಅಧ್ಯಕ್ಷತೆಯಲ್ಲಿ ನಾವು ಇದನ್ನ ಮಾಡಿ ತೀರ್ಲೇಬೇಕು ಅಂತ ಹೇಳಿ ನಾವೀಗ ಮುಂದೆ ಹೋಗ್ತಾ ಇದೀವಿ. ಸರ್ ನಮಗೆ HAL ಬೇಕು ಅಂತ ಹೇಳಿ ನಾವ್ ಹೇಳ್ತಿಲ್ಲ. ಉದ್ಯೋಗ ಸಿಗಬೇಕು. NIMZಗೆ ಅದನ್ನ ಪ್ರಪೋಸಲ್ ಕೊಟ್ಟಿರೋದು. ನಮ್ಗೆ NIMZ ಆಗ್ಲಿ, ಇಲ್ಲ ಅಲ್ಲಿ NIMZ ಮಾಡೋ ಬದಲು HAL ಮಾಡ್ತೀವಿ ಅನ್ನೋದಾದ್ರೆ ಇನ್ನೂ ಒಳ್ಳೇದು, ಇನ್ನೂ ಸಂತೋಷ.